गुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विरिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। तपस्वाध्यायशुश्रूषा कृष्णपूजारतं मुनिं विश्वेशमिष्टतं वन्दे परिव्राट् चक्रवर्तिनम्। ಬ್ರಹ್ಮಾದಿ ದೇವತೆಗಳು ಬಂದು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತ ದೇವಕಿಯ ಉದರದಲ್ಲಿ ಸನ್ನಿಹಿತನಾಗಿದ್ದಾನೆ. ಆ ಭಗವಂತನನ್ನ ಬ್ರಹ್ಮದೇವರು ರುದ್ರದೇವರು ಎಲ್ಲರೂ ಕೂಡ ಬಂದು ಸ್ತೋತ್ರ ಮಾಡ್ತಿದ್ದಾರೆ. ಆ ಸ್ತೋತ್ರ ಹೇಗಿದೆ ಏನು ಅನ್ನೋದನ್ನ ಹಿಂದಿನ ತರಗತಿಯಲ್ಲಿ ಆರಂಭ ಮಾಡಿದ್ವಿ. ಅದರ ಮುಂದುವರೆದ ಭಾಗ ಈಗ ನೋಡಬೇಕಾಗಿದೆ. ಒಂದು ಸತ್ಯವ್ರತಂ ಅನ್ನುವಂತಹ ಆ ಶ್ಲೋಕಕ್ಕೆ ಅರ್ಥವನ್ನು ಹಿಂದೆ ನೋಡಿದ್ವಿ. ಈಗ ಮುಂದಿನ ಶ್ಲೋಕ. ಏಕಾಯನೋऽಸೌ ದ್ವಿಫಲಸ್ತ್ರಿಮೂಲಃ ಏಕಾಯನೋऽಸೌ ದ್ವಿಫಲः ಸ್ತ್ರಿಮೂಲಃ ಚತುರಸಃ ಪಂಚಶಿಫಃ ಷಡಾತ್ಮಾ ಚತುರಸಃ ಪಂಚಶಿಫಃ ಷಡಾತ್ಮಾ ಸಪ್ತತ್ವಗಷ್ಟವಿಟಪೋ ನವಾಕ್ಷೋ ಸಪ್ತತ್ವಗಷ್ಟವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋ ಹ್ಯಾದಿವೃಕ್ಷಃ. ದಶಶ್ಛದೀ ದ್ವಿಖಗೋ ಹ್ಯಾದಿವೃಕ್ಷಃ. ಈ ಪ್ರಪಂಚದ ಬಗ್ಗೆ ಹಲವಾರು ಪ್ರಶ್ನೆಗಳಿವೆ. ಕೆಲವರು ಈ ಪ್ರಪಂಚಕ್ಕೆ ಕರ್ತ ಜೀವ ಅಂತ ಕೆಲವರು ಹೇಳ್ತಾರೆ. ಜೀವನೇ ಈ ಪ್ರಪಂಚವನ್ನು ಸೃಷ್ಟಿಸಿದವರು. ಕೆಲವರು ಪ್ರಕೃತಿಯೇ ಇದೆಲ್ಲವನ್ನು ಕೂಡ ಮಾಡಿದೆ ಅಂತ ಕೆಲವರು ಹೇಳ್ತಾರೆ. ಆದರೆ ವಾಸ್ತವಿಕ ಸಂಗತಿ ಅನ್ನುವ ಪ್ರಶ್ನೆಗೆ ಉತ್ತರ ಈ ಶ್ಲೋಕದಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ಒಂದು ಮರದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆದಿವೃಕ್ಷ ಅಂತ ಒಂದು ಮರದ ವರ್ಣನೆ. ಮರಕ್ಕೂ ಭಗವಂತನಿಗೆ ಏನು ಸಂಬಂಧ ಅಂದ್ರೆ, ಯಾರಲ್ಲಿ ಇಂತಹ ಈ ಆದಿವೃಕ್ಷ ಆಶ್ರಯಿಸಿಕೊಂಡಿದೆಯೋ, ಯಾರನ್ನ ಈ ಆದಿವೃಕ್ಷ ಆಶ್ರಯಿಸಿಕೊಂಡಿದೆಯೋ ಅಂತಹ ಭಗವಂತನೇ ನಿನಗೆ ನಾವು ಶರಣಾಗಿದ್ದೇವೆ ಅಂತ ಹಿಂದಿನ ಶ್ಲೋಕದಲ್ಲಿ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಹೇಳಿದ್ದಾರೆ. ಆ ತ್ವಾಂ ಶರಣಂ ಪ್ರಪನ್ನಾಹ ಅನ್ನೋದನ್ನ ಇಲ್ಲಿಗೆ ಅನ್ವಯ ಮಾಡಿಕೊಂಡ್ರೆ, ಯತ್ರ ಏತಾದೃಶಃ ಆದಿವೃಕ್ಷಃ ಸ್ಥಿತಃ ಅಸ್ತಿ ತಾದೃಶಂ ತ್ವಾಂ ಶರಣಂ ಪ್ರಪನ್ನಾಹ ಅಂತ ಹೀಗೆ ಅನ್ವಯ ಮಾಡ್ಕೋಬೇಕು. ಆದಿವೃಕ್ಷ, ಈ ಪ್ರಪಂಚವೇ ಅದು ಆದಿವೃಕ್ಷ. ಪ್ರಪಂಚಕ್ಕೆ ಆದಿವೃಕ್ಷ ಅಂತ ಯಾಕೆ ಹೆಸರು ಅಂದ್ರೆ, ಆದಿ ಅಂದ್ರೆ ಭಗವಂತ. ಯಾಕೆಂದ್ರೆ ಆದೀಯತೆ ಅಥವಾ ಉಪಾದೀಯತೆ ಇತಿ ಆದಿ. ಯಾರು ಸಜ್ಜೀವರಿದ್ದಾರೆ, ಒಳ್ಳೆಯ ಚೇತನರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನನ್ನ ಸ್ವಾಮಿತ್ವೇನ ಸ್ವೀಕಾರವನ್ನ ಮಾಡಿದ್ದಾರೆ. ಅವನನ್ನು ಸ್ವಾಮಿ ಎಂಬುದಾಗಿ ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದ ಭಗವಂತ ಆದಿ. ಆದಿ ಅಂದ್ರೆ ಭಗವಂತ. ಅವನಿಂದ ಆವರಿಸಲ್ಪಟ್ಟಿದೆ. ವೃಕ್ಷ ಅಂದ್ರೆ ಆವರಿಸಲ್ಪಟ್ಟಿದೆ ಅಂತ ಅರ್ಥ. ವೃಕ್ಷತೆ ಅಂತ ಧಾತು, ಅದಕ್ಕರ್ಥ ಆವ್ರಿಯತೆ.
ಭಗವಂತ ಸಕಲ ದೇಶ ಸಕಲ ಕಾಲಗಳಲ್ಲಿ ಈ ಚೇತನಾತ್ಮಕವಾದ ಪ್ರಪಂಚವನ್ನ ಆವರಿಸಿಕೊಂಡಿರುವ ಕಾರಣದಿಂದಾಗಿ ಇದು ಆದಿವೃಕ್ಷ ಯಾವುದು ಅಂತಂದ್ರೆ ಈ ಪ್ರಪಂಚ ಭಗವಂತನಿಂದ ಆವರಿಸಲ್ಪಟ್ಟಿದೆ. ಚೇತನ ಅಚೇತನಾತ್ಮಕವಾದದ್ದು ಅಂತ. ಆವ್ರಿಯತೆ ಅನ್ನೋ ಅರ್ಥ ಹೆಂಗೆ ಹೇಳಿದ್ವಿ ಇಲ್ಲಿ ಅಂತಂದ್ರೆ ವೃಕ್ಷ ವರಣೆ ಅಂತ ಒಂದು ಧಾತು. ಆ ಧಾತುವಿನ ಆಧಾರದಲ್ಲಿ ಇದಕ್ಕೆ ಭಗವಂತ ಈ ಪ್ರಪಂಚದಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಅರ್ಥ. ಅಥವಾ ಭಗವಂತನ ಅಧೀನವಾಗಿದೆ ಈ ವೃಕ್ಷ, ಹಂಗೂ ಇಟ್ಕೊಳ್ಬೇಕು. ಮಧ್ಯಮ ಲೋಪಿ ಸಮಾಸ ಮಾಡ್ತೀವಿ. ಶಾಖಪ್ರಿಯ ಪಾರ್ಥಿವ ಶಾಖಪಾರ್ಥಿವ ಅಂತ ಮಾಡದಂತೆ ಹರಿಯಧೀನ ವೃಕ್ಷ ಅಥವಾ ಆದಿ ಅಂದ್ರೆ ಭಗವಂತ, ಆದಿ ಅಧೀನ ವೃಕ್ಷ ಆದಿವೃಕ್ಷ ಅಂತ ಹಿಂಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ವೇದ ಅದನ್ನ ಹೇಳ್ತಾ ಇದೆ. ಈ ಎರಡೂ ಅರ್ಥಗಳನ್ನು ಕೂಡ ನಾವು ಇಟ್ಕೊಳ್ಬಹುದು. ಮೊದಲನೇ ಅರ್ಥ ಏನು? ಆದಿ ಅಂದ್ರೆ ಭಗವಂತ, ಭಗವಂತ ಅಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅದನ್ನೂ ಹೇಳಿದೆ. ಭಗವದ್ ಅಧೀನವಾಗಿದೆ ಅನ್ನೋದು ಗೊತ್ತಾಗುತ್ತೆ. ರುಚೋ ಅಕ್ಷರೇ ಪರಮೇ ವ್ಯೋಮನ್ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಮೃಚಾ ಕರಿಷ್ಯತಿ ಯಗಿತ್ತದ್ವಿದುಸ್ತ ಇಮೇ ಉಪಾಸತೆ ಅಂತ ವೇದ ಆ ಭಗವಂತನಲ್ಲಿ, ಅಕ್ಷರನಾಮಕನಾಗಿರತಕ್ಕಂಥ ಭಗವಂತನಲ್ಲಿ ಸಕಲ ದೇವತೆಗಳು ಕೂಡ ಅವನನ್ನು ಆಶ್ರಯಿಸಿಕೊಂಡಿದ್ದಾರೆ. ಎಸ್ತನ್ನ ವೇದ, ಯಾರು ಆ ಭಗವಂತನನ್ನ ತಿಳಿದಿಲ್ಲ, ಬರೀ ವೇದವನ್ನು ಮಾತ್ರ ಕಂಠಸ್ಥ ಮಾಡಿಟ್ಟಿದ್ದಾನೆ, ಕಿಂ ಋಚಾ ಕರಿಷ್ಯತಿ, ಆ ವೇದ ತಗೊಂಡು ಏನು ಮಾಡ್ತಾನೆ ಅವನು? ಅಂಥವನಿಗೆ ವೇದದಿಂದ ಏನು ಪ್ರಯೋಜನ? ವೇದದಿಂದ ಯಾವ ಪ್ರಯೋಜನ ಲಭಿಸಬೇಕು ಆ ಪ್ರಯೋಜನ ಲಭಿಸಲ್ಲ. ಹಾಗಾದರೆ ಕಂಠಸ್ಥ ಮಾಡಿದ್ದು ವ್ಯರ್ಥವಾ ಅಂದರೆ, ಕಂಠಸ್ಥ ಮಾಡಿ ಅದನ್ನು ಉಚ್ಚಾರಣೆ ಮಾಡೋದು ಒಂದು ಪುಣ್ಯ ಇದ್ದೇ ಇದೆ. ಆದರೆ ಅದರ ಅರ್ಥವನ್ನು ತಿಳ್ಕೊಂಡಾಗ ನಿಜವಾಗ್ಲೂ ಏನೊಂದು ಅರ್ಥ, ಏನೊಂದು ಪ್ರಯೋಜನ ವೇದದಿಂದ ಆಗಬೇಕಾಗಿದೆಯೋ ಅಂತಹ ಪ್ರಯೋಜನವನ್ನು ಕಂಠಸ್ಥ ಮಾಡಿಕೊಂಡವನು ಪಡೆದುಕೊಳ್ಳಿಕ್ಕಾಗೋದಿಲ್ಲ ಅನ್ನೋ ಅಭಿಪ್ರಾಯದಲ್ಲಿ ಎಸ್ತನ್ನ ವೇದ ಕಿಂ ರುಚಾ ಕರಿಷ್ಯತಿ ಅಂತ, ಯಾರು ಆ ಅರ್ಥವನ್ನ ಯಯಿತ್ತದ್ವಿದುಹು, ಯಾರು ಅದನ್ನು ತಿಳಿಯುತ್ತಾರೋ ಅವರು ನಿಜವಾಗಲೂ ಕೂಡ ಸಮಗ್ರವಾದ ಫಲವನ್ನು ಪಡೀತಾರೆ ಅಂತ ಹೇಳಿದ್ದ. ಉತ ಅಮೃತತ್ವಸ್ಯ ಈಶಾನ, ಮೋಕ್ಷದಲ್ಲಿರುವಂಥವರಿಗೂ ಕೂಡ ಅವನೇ ಒಡೆಯನಾಗಿದ್ದಾನೆ. ಹೀಗೆ ಆ ಆದಿವೃಕ್ಷ ಅನ್ನೋ ಶಬ್ದಕ್ಕೆ ಏನು ಅರ್ಥವನ್ನು ಹೇಳಿದ್ದಾರೋ ಅವೆರಡನ್ನೂ ಕೂಡ ಆ ವೇದಗಳ ಆಧಾರದಲ್ಲಿ ಅದನ್ನು ಹೇಳಿದ್ದಾರೆ. ವೃಕ್ಷ ಅನ್ನುವ ಧಾತುವಿಗೆ ವೃಕ್ಷ ಅನ್ನೋ ಶಬ್ದ ಹೆಂಗೆ ನಿಷ್ಪತ್ತಿ ಆಗುತ್ತೆ ಅಂದರೆ, ವ್ರಶ್ಚೂಚ್ಛೇದನೆ ಅನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾಗಿರತಕ್ಕಂಥದ್ದು ವೃಕ್ಷ ಶಬ್ದ. ವ್ರಶ್ಚೂಚ್ಛೇದನೆ ಎಷ್ಟು ಚೆನ್ನಾಗಿದೆ ಸಂಸ್ಕೃತದ ಶಬ್ದ ಅಂದರೆ ವೃಕ್ಷ ಅನ್ನೋದಕ್ಕೆ. ಒಂದು ಹಿಂದೆ ನಾವು ಹೇಳಿದ್ದು ವೃಕ್ಷ ವರ್ಣೆ ಅನ್ನೋ ಧಾತುವನ್ನಿಟ್ಟುಕೊಂಡು ಆವ್ರಿಯತೆ, ಇಡೀ ಪ್ರಪಂಚವನ್ನ ಭಗವಂತ ಆವರಿಸಿಕೊಂಡಿದ್ದಾನೆ ಅನ್ನೋ ಅರ್ಥವನ್ನ ಹೇಳಿದ್ವಿ. ಈಗ ಇನ್ನೊಂದು ಅರ್ಥ ಏನು ಅಂತಂದ್ರೆ, ಇನ್ನೊಂದು ಧಾತು ಏನಿದೆ, ವ್ರಶ್ಚೂಚ್ಛೇದನೆ. ಅದಕ್ಕೆ ಯಾಕೆ ವೃಕ್ಷ ಅಂತ ಕರೀತಾರೆ ಅಂತಂದ್ರೆ, ನೀವು ಎಷ್ಟೆಷ್ಟು ಅದನ್ನು ತುಂಡು ಮಾಡಿದ್ರು ಅದು ಮತ್ತೆ ಪುನಃ ಬೆಳೆಯುತ್ತೆ. ಎಲ್ಲಾದರೂ ಅದರ ಗೆಲ್ಲುಗಳನ್ನು ತುಂಡು ಮಾಡಿ ಏನಾದರೂ ಮಾಡಿ, ಅದರ ಮೊದಲ ಹಣ್ಣುಗಳನ್ನು ಕೀಳಿ ಹಾಕಿ ಅಥವಾ ಅದರ ಎಲೆಗಳನ್ನು ಕೀಳಿ ಹಾಕಿ, ಬೇಡಪ್ಪ ಅದರ ಕೊಂಬೆಗಳನ್ನು ತುಂಡು ಮಾಡಿದ್ವಿ ಅಥವಾ ಅದರ ಕಾಂಡವನ್ನೇ ತುಂಡು ಮಾಡಿದ್ವಿ, ಮತ್ತೆ ಬೆಳ್ಕೊಂಬರುತ್ತೆ. ನೀವು ಕಡದಷ್ಟು ಬೆಳೆಯುತ್ತೆ. ಆದ್ದರಿಂದ ಅದಕ್ಕೆ ವೃಕ್ಷ ಅಂತ ಹೆಸರು. ವ್ರಶ್ಚೂಚ್ಛೇದನೆ ಅಂತ ಧಾತು. ಹಾಗಿರಬೇಕಾದ್ರೆ ಇದನ್ನ ಆದಿವೃಕ್ಷ ಅಂತ ಹೆಂಗೆ ಕರಿತಿದ್ದೀರಿ?
ಯಾಕೆಂದರೆ ಇದು ಮೊದಲಿಂದಲೂ ಇದೆ, ಈ ಪ್ರಪಂಚ ಅನ್ನುವಂಥದ್ದು ಮೊದಲಿಂದಲೂ ಇದೆ. ಆದರೆ ಇದಕ್ಕೆ ಛೇದನ ಅನ್ನುವ ಅರ್ಥವೂ ಕೂಡ ಇರೋದ್ರಿಂದಾಗಿ ಆದಿ ವೃಕ್ಷ ಎರಡೂ ಕೂಡ ಹೊಂತಾ ಇಲ್ವಲ್ಲ. ಯಾಕೆಂದ್ರೆ ಆದಿ ಅಂದರೆ ಅನಾದಿ ಕಾಲದಿಂದಲೂ ಇರತಕ್ಕಂಥದ್ದು. ವೃಕ್ಷ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ಪದೇ ಪದೇ ಅದನ್ನು ಕಡಿತಾ ಇರ್ತೀವಿ ಅಂತ. ಈ ವೃಕ್ಷ ಅನ್ನೋ ಶಬ್ದ ಅದು ಕಾದಾಚಿತ್ಕ ಅಂದರೆ ಯಾವಾಗಲೂ ಒಮ್ಮೆ ಇರುತ್ತೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಆದಿ ಶಬ್ದವು ಸದಾಕಾಲ ಅನ್ನೋ ಅರ್ಥವನ್ನು ತಿಳಿಸಿಕೊಡ್ತಾ ಇದೆ. ಇದನ್ನ ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಇದು ನಿಜವಾಗ್ಲೂ ಕೂಡ ಆದಿವೃಕ್ಷ ಅಂತಂದ್ರೆ ಸದಾ ಕಾಲದಲ್ಲಿ ಇರತಕ್ಕಂಥದ್ದು. ಸೃಷ್ಟಿಗಿಂತ ಮುಂಚೆಯೂ ಇದೆ, ಸೃಷ್ಟಿ ಆದ ನಂತರದಲ್ಲೂ ಇದೆ. ಹೇಗಿದೆ ಅಂದ್ರೆ ಮೊದಲು ಕಾರಣಾತ್ಮನ ಇದೆ, ಮೊದಲು ಬೀಜ ರೂಪದಲ್ಲಿದೆ. ಬೀಜ ಅಂದ್ರೆ ಮೂಲ ಪ್ರಕೃತಿ. ಈ ವೃಕ್ಷವು ಮೊದಲು ಮೂಲ ಪ್ರಕೃತಿಯಾಗಿದ್ದುಕೊಂಡಿದೆ, ಈಗ ಕಾರ್ಯಾತ್ಮನ ವೃಕ್ಷವಾಗಿದೆ. ಇಡೀ ಪ್ರಪಂಚ ಹಾಗೆ ಮೊದಲು ಇದೆ, ಈಗಲೂ ಇದೆ. ಸೃಷ್ಟಿ ಆರಂಭದಲ್ಲಿ ಇರಲಿಲ್ವಾ ಅಂದರೆ ಆವಾಗಲೂ ಇತ್ತು. ಹೇಗಿತ್ತು ಅಂತಂದರೆ ಪ್ರಕೃತಿ ಮೂಲ ಪ್ರಕೃತಿ ರೂಪದಲ್ಲಿ ಇತ್ತು. ಭಗವಂತ ಅದನ್ನು ಆ ಮೂಲ ಪ್ರಕೃತಿಯನ್ನು ಬಳಸಿಕೊಂಡು ಅದನ್ನು ಸೃಷ್ಟಿಸಿದ್ದಾನೆ. ಅದರಿಂದ ಇದು ಸದಾತನ ಅನ್ನುವಂಥದ್ದು ಹೌದು. ಆಮೇಲೆ ವೃಕ್ಷ ಅನ್ನೋ ಶಬ್ದದಂತೆ ಛೇದನ ಅನ್ನೋ ಅರ್ಥದಿಂದ ಆಮೇಲೆ ಪುನಃ ಬಂದಿದ್ದು ಹೌದು. ಎರಡು ಅರ್ಥವನ್ನು ಹೇಳ್ಬೋದು. ಹೇಗೆ ಸದಾತನ ಹೇಗೆ ಅಂದರೆ ಕಾರಣಾತ್ಮನ ಸದಾತನ, ಅದು ಕಾರ್ಯಾತ್ಮನ ಆವಾಗ ಆವಾಗ ಬರುತ್ತೆ. ಕಾದಾಚಿತ್ಕ ಅನ್ನೋ ಈ ಎರಡು ಅರ್ಥಗಳಲ್ಲಿಯೂ ಕೂಡ ಅದನ್ನ ಹೇಳಬಹುದಾಗಿದೆ. ಏಕಾಯನಃ, ಹಾಗಾದ್ರೆ ಆ ವೃಕ್ಷ ಹೇಗಿದೆ ಅಂತ ಆ ವೃಕ್ಷದ ಬಗ್ಗೆ ವರ್ಣನೆ ಆರಂಭ ಮಾಡ್ತಾರೆ. ವೃಕ್ಷ ಹೇಗಿದೆ ಇದು? ಏಕಾಯನಃ ಅಸೌ, ಈ ವೃಕ್ಷವು ಏಕಾಯನವಾಗಿದೆ. ತಾಯಿ ಬೇರು ಒಂದೇ ಇದಕ್ಕೆ. ಯಾವುದು ಅಂತಂದ್ರೆ ಪ್ರಕೃತಿ, ಚೇತನಾತ್ಮಕವಾಗಿರತಕ್ಕಂಥ ಪ್ರಕೃತಿ, ಅದು ತಾಯಿ ಬೇರಾಗಿದೆ. ದ್ವಿಫಲ, ಎರಡು ಫಲಗಳು, ಪ್ರವೃತ್ತಿ ಕರ್ಮ ನಿವೃತ್ತಿ ಕರ್ಮ ಅನ್ನುವಂತಹ ಎರಡು ಫಲಗಳು ಇದಕ್ಕಿದೆ. ತ್ರಿಮೂಲ, ಮೂರು ಮೂಲಗಳು ಇದಕ್ಕೆ. ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ ಅನ್ನುವಂತಹ ಮೂರು ಮೂಲಗಳು ಇದಕ್ಕೆ ಇವೆ. ಚತುರಸಃ, ನಾಲ್ಕು ವಿಧವಾದ ರಸಗಳಿವೆಯಂತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬಂತಹ ನಾಲ್ಕು ರಸಗಳನ್ನು ಹೊಂದಿರತಕ್ಕಂತಹ ವೃಕ್ಷ ಇದು. ಲೆಕ್ಕ ಚೆನ್ನಾಗಿದೆ. 1, 2, 3, 4 ಅಂತ ಹೀಗೆ 8ರವರೆಗೆ ಹೋಗಿದ್ದ. 4 ರಸಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬಂತಹ 4 ರಸಗಳು. ಹೇಗೆ ಅದರ ವಿಭಾಗ? ಹೇಗೆ? ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತ 2 ಥರ. ಅದರಲ್ಲಿ ಪ್ರವೃತ್ತ ಕರ್ಮದಿಂದ ಧರ್ಮ, ಅರ್ಥ, ಕಾಮ ಅನ್ನುವಂತಹ 3 ರಸಗಳು, ನಿವೃತ್ತ ಕರ್ಮದಿಂದ ಮೋಕ್ಷ ಅನ್ನುವಂತಹ 1 ರಸ. ಹೀಗೆ 4 ವಿಧವಾಗಿರತಕ್ಕಂಥ ರಸಗಳು. ಪಂಚಶಿಫ, 5 ಜಟೆಗಳು ಇದಕ್ಕೆ ಇದೆ. ಅಂದ್ರೆ ಹಿಂಗೆ ಜೋತು ಬಿದ್ದಿರುತ್ತವೆ. 5 ಜಟಗಳಿದೆ. ಯಾವುದದು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತಹ 5 ವಿಷಯಗಳು ಇದಕ್ಕೆ ಪಂಚಶಿಫಗಳು. ಷಡಾತ್ಮ, 6 ವಿಕಾರಗಳು ಇದಕ್ಕಿದೆ. ಯಾವ್ದ್ಯಾವುದು? ಅಸ್ತಿ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷೀಯತೆ, ವಿನಶ್ಯತೆ. ಅಸ್ಥಿ ಅಂದರೆ ಗರ್ಭದಲ್ಲಿ ಅಸ್ತಿತ್ವವನ್ನು ಮೊದಲು ಪಡ್ಕೊಳ್ಳುತ್ತೆ ಈ ಪ್ರಪಂಚ, ಅಂದರೆ ಜೀವ. ಆಮೇಲೆ ಜಾಯತೆ, ಹುಡ್ತಾನೆ. ಪರಿಣಮತೆ, ಪರಿಣಾಮವನ್ನು ಹೊಂದ್ತಾನೆ. ವಿವರ್ಧತೆ ಅಂದರೆ ಬೆಳೀತಾನೆ. ಬೆಳೆದವನು ಆಯ್ತಾ? ಇಲ್ಲ. ಮತ್ತೆ ಅಪಕ್ಷೀಯತೆ, ಹೇಗೆ ಬೆಳೆದಿದ್ದಾನೋ ಹಾಗೆ ಮತ್ತೆ ಅದಕ್ಕೆ ಹ್ರಾಸ ಆರಂಭ ಆಗುತ್ತೆ, ವಿಕಾರ ಮತ್ತೆ ಆರಂಭ ಆಗುತ್ತೆ, ವೃದ್ಧಾಪ್ಯ, ಆಮೇಲೆ ವಿನಶ್ಯತಿ. ಹೀಗೆ 6 ವಿಧವಾಗಿರತಕ್ಕಂಥ ಈ ವಿಕಾರಗಳು ಅದಕ್ಕಿದೆ. ಸಪ್ತತ್ವಕ್, 7 ತೊಗಟೆಗಳು ಇದಕ್ಕೆ ಇದೆ.
ತ್ವಕ್, ಚರ್ಮ, ಮಾಂಸ, ರುಧಿರ, ಮೇದ, ಮಜ್ಜ, ಅಸ್ಥಿ ಎನ್ನುವಂತಹ 6 ತೊಗಟೆಗಳಿದೆ. ಅಷ್ಟವಿಟಪಃ 8 ವಿಧವಾಗಿರತಕ್ಕಂಥ ಗೆಲ್ಲುಗಳು ಇದಕ್ಕಿದೆ. ದೇವ, ಗಂಧರ್ವ, ದಾನವ, ರಾಕ್ಷಸ, ಪಿಶಾಚ, ತಿರ್ಯಕ್ ಪ್ರಾಣಿಗಳು, ಮನುಷ್ಯ ಮತ್ತು ಸ್ಥಾವರ ಎಂಬಂತಹ 8 ಗೆಲ್ಲುಗಳು ಇದಕ್ಕಿದೆ. ನವಾಕ್ಷಃ 9 ರಂಧ್ರಗಳು ಇದಕ್ಕಿದೆ. 2 ಕಣ್ಣುಗಳು, 2 ಕಿವಿಗಳು, 2 ಮೂಗಿನ ಹೊಳ್ಳೆಗಳು, ಮುಖ, ಪಾಯು ಮತ್ತು ಉಪಸ್ಥ ಎನ್ನುವಂತಹ ನವರಂಧ್ರಗಳು ಇದಕ್ಕಿದೆ. ನವದ್ವಾರಗಳನ್ನು ಒಳಗೊಂಡಿರತಕ್ಕಂಥದ್ದು. ಅಕ್ಷ ಶಬ್ದಕ್ಕೆ ಇಂದ್ರಿಯ ಅನ್ನುವಂಥ ಅರ್ಥ ಯಾದವ ಅನ್ನುವಂಥ ಕೋಶದಲ್ಲಿ ಸಿದ್ಧವಾಗಿದೆ. ದಶಚ್ಛದಗಳು ಇದಕ್ಕಿದೆ. ಎಲೆಗಳು ಯಾವುದಿದು ಅಂತಂದ್ರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಒಟ್ಟು 10 ಇಂದ್ರಿಯಗಳು ತಗೊಳ್ಬಹುದು. ದ್ವಿಖಗಾಹ 2 ಹಕ್ಕಿಗಳು ಇದರಲ್ಲಿ ಕೂತಿವೆ. ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗದಲ್ಲಿ ಇರತಕ್ಕಂಥವ್ರು ಜೀವರು. ಕೆಲವರು ಪ್ರವೃತ್ತಿ ಮಾರ್ಗದಲ್ಲೇ ಇರ್ತಾರೆ, ಕೆಲವರು ನಿವೃತ್ತಿ ಮಾರ್ಗದಲ್ಲಿ ಇರ್ತಾರೆ. ಈ ಥರದ 2 ವಿಧವಾಗಿರತಕ್ಕಂಥ ಜೀವರು. ಅದರ ಆಧಾರದಲ್ಲಿ ಪ್ರವೃತ್ತಿ ಕರ್ಮದ ಫಲವನ್ನ, ಧರ್ಮ ಅರ್ಥ ಕಾಮಗಳನ್ನು ಅನುಭವಿಸುವವರು ಕೆಲವರು. ಕೆಲವರು ನಿವೃತ್ತ ಕರ್ಮದ ಫಲವನ್ನ, ಮೋಕ್ಷವೆನ್ನುವಂತಹ ಫಲವನ್ನು ಅನುಭವಿಸುವವರು ಕೆಲವರು. ಈ ಥರ 2 ವಿಧವಾಗಿರತಕ್ಕಂಥ ಖಗಗಳನ್ನ, ಪಕ್ಷಿಗಳನ್ನ ಹೊಂದಿರತಕ್ಕಂಥದ್ದು. ಇದೇನು ಹೇಳಿದ್ದಾರೆ ಈ ಅರ್ಥವನ್ನ, ಇದು ಪೂರ್ಣವಾಗಿ ಶ್ರೀಮದ್ ಆಚಾರ್ಯರ ವಾಕ್ಯದ ಆಧಾರದಲ್ಲಿ ಅವರು ಬೇರೆ ಪುರಾಣಗಳಿಂದ ಇದನ್ನ ತೆಗೆದು ನಮಗಾಗಿ ಕೊಟ್ಟಿದ್ದಾರೆ. ಜಗದ್ವೃಕ್ಷಾಶ್ರಯಾ ಹ್ಯೇಷಾ ಪ್ರಕೃತಿಸ್ತು ಗುಣತ್ರಯಂ. ಜಗದ್ವೃಕ್ಷಕ್ಕೆ ಆಶ್ರಯವಾಗಿರತಕ್ಕಂಥ ಈ ಪ್ರಕೃತಿ, ಮೂಲಂ ಅದು ಮೂಲ ಇದಕ್ಕೆ. ಮಾತ್ರಾಹ ಅಂದರೆ ವಿಷಯಾದಿಗಳು, ಮಾತ್ರ ಅಂದರೆ ವಿಷಯಗಳು, ಅದು ಶಿಫ ಚಟೆಗಳು ಇದಕ್ಕೆ. ಉತ್ಪತ್ತಿ ಅದು ಉತ್ಪಿಪತ್ಸುತ್ವಾದಿಕಾಹ ತಥಾ ಷಡ್ವಿಕಾರಾಹ 6 ವಿಕಾರಗಳನ್ನು ನಾವು ಹೇಳಿದ್ದೇವೆ. ವಿಟಪಾಹ ಗಂಧರ್ವ, ದೇವಗಂಧರ್ವ ದಾನವಾಹ, ರಾಕ್ಷಸಾಶ್ಚ ಪಿಶಾಚಾಶ್ಚ ತಿರ್ಯಂಗ್ ಮನುಷ್ಯ ತಸ್ಥುಷಃ. ಇಷ್ಟು 8 ವಿಟಪಗಳು. ಹಾಗೆ ನವದ್ವಾರಗಳು ಇದಕ್ಕಿದೆ ಅಂತ ಹೇಳಿದ್ದೀವಿ. ಇಂದ್ರಿಯಾಣ್ಯಸ್ಯ ಪತ್ರಾಣಿ ದ್ವಾರೋ ನವಸ್ಮೃತಾಃ ಪ್ರವೃತ್ತಿಂಚ ನಿವೃತ್ತಿಂಚ ಫಲದ್ವಯ ಮುದೀರಿತಂ ಧರ್ಮಾದಯಸ್ತತ್ರ ರಸಾಃ. 4 ರಸಗಳು, ಚತುರಸಃ ಅಂತ ಹೇಳಿದ್ರು. 4 ರಸಗಳು, ಧರ್ಮ ಅರ್ಥ ಕಾಮ ಮೋಕ್ಷಗಳೇ 4 ರಸಗಳು. ಅದರಲ್ಲಿ ಯಾವ್ಯಾವ ಕರ್ಮಕ್ಕೆ ಯಾವ ಫಲ ಅನ್ನೋದನ್ನ ನಾವು ಅರ್ಥ ಮಾಡಿ ಇಟ್ಕೊಳ್ಬೇಕು. ಈ ಪ್ರಪಂಚವು ನ ಕದಾಚಿನ್ ನ ಭೂತೋಸೌ ನ ಚೈವ ನ ಭವಿಷ್ಯತಿ, ಸರ್ವದಾ ಇದೆ, ಯಾವಾಗ ಇರಲಿಲ್ಲ ಅಂತಿಲ್ಲ, ಎಲ್ಲ ಕಾಲದಲ್ಲಿಯೂ ಕೂಡ ಇದೆ. ಅಂದ್ರೆ ಇದನ್ನ, ಈ ವೃಕ್ಷವನ್ನ, ಪ್ರಪಂಚವನ್ನ ಪ್ರವಾಹತಃ ಅನಾದಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇನಾಗ್ತಾ ಇದೆ ಅಂತಂದ್ರೆ, ಹುಟ್ಟಿದ ವ್ಯಕ್ತಿ ಪುನಃ ಸಾಯ್ತಾ ಇದ್ದ. ಮನುಷ್ಯರು ಎಲ್ಲದಕ್ಕೂ ಕೂಡ
ಮರಣ ಅನ್ನುವಂಥದ್ದಿದೆ. ನಾಶ ಇದೆಯಲ್ಲ ಅಂತಂದರೆ, ನಾಶ ಇದ್ದರೂ ಹೇಗೆ ಒಂದು ಪ್ರವಾಹ, ಜಲಪ್ರವಾಹ ಬರ್ತಾ ಇರುವಾಗ ಜಲಪ್ರವಾಹದಲ್ಲಿ ಜಲಕಣಗಳು ಬರ್ತಿರ್ತವೆ ಹೋಗ್ತಿರ್ತವೆ, ಆದರೆ ಪ್ರವಾಹ ಏಕಪ್ರಕಾರವಾಗಿರುತ್ತೆ. ಆ ಥರ ಅನೇಕ ಜೀವರಾಶಿಗಳು ಬಂದು ಬಂದು ಹೋಗ್ತಾ ಇದ್ರೂ ಕೂಡ ಆ ಪ್ರಪಂಚ ಪ್ರವಾಹ ರೂಪದಲ್ಲಿ ಅನಾದಿಯಾಗಿ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ತೀವಿ. ಸೃಷ್ಟಿಯ ಆರಂಭದಲ್ಲಿಯೂ ಕೂಡ ಇದೆ. ಹೇಗಿದೆ ಅಂತಂದರೆ ಕಾರಣಾತ್ಮನ ಇದೆ. ಇಂತಹ ಜಗತ್ತರುಹು, ಇದು ಜಗದ್ವೃಕ್ಷ. ಅಸ್ಯ ಸರ್ಗಾಧಿಕೃದ್ ವಿಷ್ಣು, ಇದನ್ನ ಸೃಷ್ಟಿಸತಕ್ಕಂಥವನು ಆ ಭಗವಂತ. ಅವರು ಸದಾ ಆನಂದ ಏಕರೂಪನಾಗಿದ್ದಾನೆ ಅನ್ನುವಂತಹ ಈ ಅರ್ಥವನ್ನ ಶ್ರೀಮದ್ ಆಚಾರ್ಯರ ವ್ಯಾಖ್ಯಾನದ ಆಧಾರದಲ್ಲಿ ಮಾಡಿದ್ದಾರೆ. ಅಥವಾ ಇನ್ನೊಂದು ರೀತಿಯಲ್ಲಿ ಇದಕ್ಕೆ ವ್ಯಾಖ್ಯಾನವನ್ನು ಕೂಡ ಮಾಡಬಹುದಾಗಿದೆ. ಈ ಜಗತ್ತೆಂಬಂತಹ ವೃಕ್ಷ ಏನಿದೆ ಅದು ಸನಾತನವಾಗಿದೆ. ಸನಾತನ ಅಂದರೆ ಸದಾತನ ಅಂತ ಅರ್ಥ, ಸರ್ವಕಾಲದಲ್ಲಿ ಇರತಕ್ಕಂಥದ್ದು. ಇದಕ್ಕೆ ಕಾರಣನಾಗಿದ್ದಾನೆ ಭಗವಂತ. ಏಕಾಯನಃ, ಈ ರೀತಿಯಲ್ಲೂ ಕೂಡ ಈಗ ಅರ್ಥವನ್ನು ಮಾಡಬಹುದು. ಏಕಾಯನಃ ಅಂತಂದರೆ ಭಗವಂತ ಒಬ್ಬನೇ ಇದಕ್ಕೆ ಆಶ್ರಯನಾಗಿದ್ದಾನೆ. ದ್ವಿಫಲ, ಪುಣ್ಯ ಮತ್ತು ಪಾಪ ಅನ್ನುವಂತಹ ಎರಡು ಫಲಗಳು. ಜಾಗ್ರತ್, ಸ್ವಪ್ನ, ಸುಸುಪ್ತಿ ಎನ್ನುವಂತಹ ಮೂರು ಅವಸ್ಥೆಗಳು. ಅಥವಾ ತ್ರಿಮೂಲ ಅಂತಂದರೆ ಮೂರು ವೇದಗಳೇ ಇದಕ್ಕೆ ಮೂಲ ಅಂತ ಅರ್ಥ ಮಾಡಬಹುದು. ಅಥವಾ ಭೂಹು, ಭುವಃ, ಸ್ವಹ ಅನ್ನುವಂತಹ ಮೂರು ವ್ಯಾಹೃತಿಗಳು ಮೂಲ ಅಂತ ಅರ್ಥ ಮಾಡಬಹುದು. ಚತುರಸಃ ಅಂದರೆ ಸ್ವರ್ಗ, ಮೋಕ್ಷ, ನರಕ ಮತ್ತು ತಮಸ್ಸು ಅನ್ನುವಂತಹ ನಾಲ್ಕು ರಸಗಳು. ಪಂಚಶಿಫ ಅಂದರೆ ಪ್ರಾಣಾಪಾನ ವ್ಯಾನೋದಾನ ಅನ್ನುವಂತಹ 5 ಶಿಫಾಗಳು. ಷಡಾತ್ಮ ಅಶನಾಯ, ಪಿಪಾಸ, ಶೋಕ, ಮೋಹ, ಜರ, ಮೃತ್ಯು ಅನ್ನುವಂತಹ ಸಹಜವಾಗಿ ಮನುಷ್ಯನಿಗಿರತಕ್ಕಂತಹ ಈ ಭಾವಗಳು. ಅಶನಾಯ ಅಂದರೆ ಊಟ ಮಾಡುವ ಇಚ್ಛೆ, ಹಸಿವು. ಪಿಪಾಸ ಬಾಯಾರಿಕೆ, ಶೋಕ ಗೊತ್ತಿದೆ, ಮೋಹ ಗೊತ್ತಿದೆ, ಜರ ಅಂದರೆ ಮುಪ್ಪು, ಮೃತ್ಯು ಅಂದರೆ ಮರಣ. ಇಷ್ಟು 6 ಭಾವಗಳು ಇದರಲ್ಲಿದೆ. ಹಾಗೆಯೇ 7 ವಿಧವಾಗಿರತಕ್ಕಂತಹ ಛಂದಸ್ಸುಗಳು ಇದರ ತೊಗಟೆಯ ಸ್ಥಾನದಲ್ಲಿದೆ. 8 ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಇವುಗಳೇ ಇದಕ್ಕೆ ವಿಟಪ ಅಂತ ತಗೊಳ್ಬಹುದು. ನವೀನ ಇಂದ್ರಿಯಗಳು, ಪಾಯು ಉಪಸ್ಥಗಳನ್ನು ಒಂದು ಅಂತಿಟ್ಟುಕೊಂಡು 9 ಇಂದ್ರಿಯಗಳನ್ನು ಹೇಳಬಹುದು. ಅಥವಾ ದಶೇಂದ್ರಿಯ, ಅದನ್ನ ಪಾಯು ಉಪಸ್ಥ ಪ್ರತ್ಯೇಕ ಅಂತ ಇಟ್ಕೊಂಡಾಗ ದಶೇಂದ್ರಿಯಗಳು ಅಂತ ಆಗುತ್ತೆ. ಹಾಗೆ ದ್ವಿಖಗ, ಜೀವಾತ್ಮ ಪರಮಾತ್ಮ ಅನ್ನುವಂತಹ 2 ಹಕ್ಕಿಗಳನ್ನು ಹೊಂದಿರತಕ್ಕಂಥ ವೃಕ್ಷ. ಇದು ಆದಿವೃಕ್ಷ. ಆದಿವೃಕ್ಷ ಅಂತಂದ್ರೆ ಈಗ ಅರ್ಥ, ಆದಿ ಅಂದ್ರೆ ಅನ್ನ, ಆದ್ಯತೆ. ಭಗವಂತನಿಗೆ ಅನ್ನದ ರೂಪದಲ್ಲಿ ಇರತಕ್ಕಂಥ ವೃಕ್ಷ ಇದು. ಪ್ರಳಯ ಕಾಲದಲ್ಲಿ ಭಗವಂತ ಇದನ್ನ ತಾನು ಭೋಜನದ ರೂಪದಲ್ಲಿ ಇದನ್ನು ಸ್ವೀಕಾರ ಮಾಡ್ತಾನೆ ಅಂತ ಶ್ರುತಿಗಳು ವರ್ಣನೆ ಮಾಡೋದ್ರಿಂದಾಗಿ ಭಗವಂತನಿಗೆ ಅನ್ನದ ರೂಪದಲ್ಲಿ ಇರತಕ್ಕಂಥವುಗಳು. ಸೃಷ್ಟಿ ಮಾಡ್ತಿದ್ದಂಗೆ ಭಗವಂತ ಇದನ್ನ ತಿನ್ನೋದಿಲ್ಲ ಅಂತ. ಹೆಂಗೆ ಮರದಲ್ಲಿ ಹಣ್ಣು ಬಿಟ್ಟ ಕೂಡಲೇ ನಾವು ಅದನ್ನು ತಿನ್ನಲ್ಲ, ಆಗಲಿ ಸ್ವಲ್ಪ ದೊಡ್ಡದಾಗಲಿ, ಚೆನ್ನಾಗಿ ರಸಭರಿತವಾಗಲಿ, ದೊಡ್ಡದಾಗಲಿ, ಆಮೇಲೆ ತಿನ್ನೋಣ ಅಂತ ಅದನ್ನು ಕಾಯ್ದು ಅದನ್ನು ರಕ್ಷಿಸಿ ಚೆನ್ನಾಗಿ ಬೆಳೆಸಿ ನಾವು ತಿಂತೀವಲ್ವ, ಹಾಗೆ ಈ ಪ್ರಪಂಚವನ್ನು ಭಗವಂತ ಚೆನ್ನಾಗಿ ಇದನ್ನು ಬೆಳೆಸಿ ಆಮೇಲೆ ಇದನ್ನು ತಿನ್ನೋದು. ಹಾಗಾಗಿ ಭಗವಂತನ ಆಹಾರದ ರೂಪದಲ್ಲಿ ಇರತಕ್ಕಂಥ ವೃಕ್ಷ ಇದು. ಅದರಲ್ಲಿ ಇದನ್ನು ಆದಿವೃಕ್ಷ ಅಂತ ಇದನ್ನು ಪ್ರಪಂಚವನ್ನು ಕರೆದಿದ್ದಾರೆ. ಅಂತಹ ಈ ಆದಿವೃಕ್ಷಕ್ಕೆ ಆಶ್ರಯನಾಗಿರತಕ್ಕಂಥ ಹೇ ಭಗವಂತ, ತ್ವಾಂ ಶರಣಂ ಪ್ರಪನ್ನಾಹ, ನಾವು ನಿನ್ನನ್ನು ಶರಣು ಹೊಂದಿದ್ದೇವೆ ಅನ್ನುವಂಥ ಅರ್ಥವನ್ನು ಇಟ್ಕೊಳ್ಬಹುದಾಗಿದೆ. ಇಲ್ಲಿಗೆ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.